ಆಗಿದೆ. ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನ ಬರೆದಿರೋದು. ಡಿಕೆಶಿ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಲೆಟರ್ ಬಾಂಬ್. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಮಗು ಹತ್ರ ಯಾರು ಸಮಾಧಾನ ಮಾಡಬೇಕು? ಮಗು ಹತ್ರ ತಂದೆ ತಾಯಿ ಸಮಾಧಾನ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಏನೇ ಇದ್ರೂ ಹೈಕಮಾಂಡ್ ಗಮನಿಸುತ್ತೆ. ಡಿಕೆಶಿ ವಿರುದ್ಧ ರಾಜಣ್ಣ ಆರೋಪಕ್ಕೆ ಈಗ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ವಿರುದ್ಧ ಮಾಜಿ ಸಚಿವರಾದಂತಹ ಕೆಎನ್ ರಾಜಣ್ಣ ಲೆಟರ್ ಬಾಂಬ್ ಅನ್ನ ಸಿಡಿಸಿದ ನಂತರದಲ್ಲೇ ಈಗ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದು. ಯಾರು ಸಮಾಧಾನ ಮಾಡಬೇಕು ಅವರು ಸಮಾಧಾನ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಆರೋಪಗಳನ್ನ ಮಾಡಿದ್ರು ಕೆಎನ್ ರಾಜಣ್ಣ, ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವ್ರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವ್ರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಆಗಿದೆ. ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನ ಬರೆದಿರೋದು. ಡಿಕೆಶಿ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಲೆಟರ್ ಬಾಂಬ್. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಮಗು ಹತ್ರ ಯಾರು ಸಮಾಧಾನ ಮಾಡಬೇಕು? ಮಗು ಹತ್ರ ತಂದೆ ತಾಯಿ ಸಮಾಧಾನ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಏನೇ ಇದ್ರೂ ಹೈಕಮಾಂಡ್ ಗಮನಿಸುತ್ತೆ. ಡಿಕೆಶಿ ವಿರುದ್ಧ ರಾಜಣ್ಣ ಆರೋಪಕ್ಕೆ ಈಗ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ವಿರುದ್ಧ ಮಾಜಿ ಸಚಿವರಾದಂತಹ ಕೆಎನ್ ರಾಜಣ್ಣ ಲೆಟರ್ ಬಾಂಬ್ ಅನ್ನ ಸಿಡಿಸಿದ ನಂತರದಲ್ಲೇ ಈಗ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದು. ಯಾರು ಸಮಾಧಾನ ಮಾಡಬೇಕು ಅವರು ಸಮಾಧಾನ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಆರೋಪಗಳನ್ನ ಮಾಡಿದ್ರು ಕೆಎನ್ ರಾಜಣ್ಣ, ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವ್ರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವ್ರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ.
ಆಗಿದೆ. ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನ ಬರೆದಿರೋದು. ಡಿಕೆಶಿ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಲೆಟರ್ ಬಾಂಬ್. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಮಗು ಹತ್ರೆ ಯಾರು ಸಮಾಧಾನ ಮಾಡಬೇಕು? ಮಗು ಹತ್ರೆ ತಂದೆ ತಾಯಿ ಸಮಾಧಾನ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಏನೇ ಇದ್ರೂ ಹೈಕಮಾಂಡ್ ಗಮನಿಸುತ್ತೆ. ಡಿಕೆಶಿ ವಿರುದ್ಧ ರಾಜಣ್ಣ ಆರೋಪಕ್ಕೆ ಈಗ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ವಿರುದ್ಧ ಮಾಜಿ ಸಚಿವರಾದಂತಹ ಕೆಎನ್ ರಾಜಣ್ಣ ಲೆಟರ್ ಬಾಂಬ್ ಅನ್ನ ಸಿಡಿಸಿದ ನಂತರದಲ್ಲೇ ಈಗ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದು. ಯಾರು ಸಮಾಧಾನ ಮಾಡಬೇಕು ಅವರು ಸಮಾಧಾನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಆರೋಪಗಳನ್ನ ಮಾಡಿದ್ರು ಕೆಎನ್ ರಾಜಣ್ಣ, ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವರಿಗೆ ಸೇರಿದಂತಹ ವಿಚಾರ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪಣೆ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅನ್ನೋದು ಕೂಡ ಹೇಳಿ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವರಿಗೆ ಸೇರಿದಂತಹ ವಿಚಾರ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪಣೆ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅನ್ನೋದು ಕೂಡ ಹೇಳಿ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನ ಬರೆದಿರೋದು. ಡಿಕೆಶಿ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಲೆಟರ್ ಬಾಂಬ್. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಮಗು ಹತ್ರೆ ಯಾರು ಸಮಾಧಾನ ಮಾಡಬೇಕು? ಮಗು ಹತ್ರೆ ತಂದೆ ತಾಯಿ ಸಮಾಧಾನ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಏನೇ ಇದ್ರೂ ಹೈಕಮಾಂಡ್ ಗಮನಿಸುತ್ತೆ. ಡಿಕೆಶಿ ವಿರುದ್ಧ ರಾಜಣ್ಣ ಆರೋಪಕ್ಕೆ ಈಗ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ವಿರುದ್ಧ ಮಾಜಿ ಸಚಿವರಾದಂತಹ ಕೆಎನ್ ರಾಜಣ್ಣ ಲೆಟರ್ ಬಾಂಬ್ ಅನ್ನ ಸಿಡಿಸಿದ ನಂತರದಲ್ಲೇ ಈಗ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದು. ಯಾರು ಸಮಾಧಾನ ಮಾಡಬೇಕು ಅವರು ಸಮಾಧಾನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಆರೋಪಗಳನ್ನ ಮಾಡಿದ್ರು ಕೆಎನ್ ರಾಜಣ್ಣ, ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವರಿಗೆ ಸೇರಿದಂತಹ ವಿಚಾರ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪಣೆ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅನ್ನೋದು ಕೂಡ ಹೇಳಿ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವರಿಗೆ ಸೇರಿದಂತಹ ವಿಚಾರ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪಣೆ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಅನ್ನೋದು ಕೂಡ ಹೇಳಿ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ.